ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಯಾರೆಲ್ಲ ಸೇರಬೇಕು, ಯಾರ್ಯಾರು ನೂತನ ಸಚಿವರಾಗಬೇಕು ಅನ್ನುವಂಥ ಸರ್ಕಸ್ಗೆ ಒಂದು ಅಂತಿಮವಾದಂಥ ತೆರೆ ಬಿದ್ದಂತೆ ಕಾಣ್ತಾ ಇದೆ. ದೆಹಲಿಯಲ್ಲಿ ಈ ನೂತನ ಸಚಿವ ಸಂಪುಟ ಸರ್ಕಸ್ ಜೋರಾಗಿ ನಡೀತಾ ಇತ್ತು. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇತ್ತು. ಆ ಮೀಟಿಂಗ್ ಮುಕ್ತಾಯ ಆದಂತೆ ಕಾಣ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮುಕ್ತಾಯ ಆದಂತೆ ಕಾಣ್ತಾ ಇದೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಸುಮಾರು 2 ಗಂಟೆಗಳ ಕಾಲ ನಡೆದಂತಹ ಸಭೆ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಭಾವಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದಾರಂತೆ. ಚರ್ಚೆ ಮಾಡಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಅಳೆದು ತೂಗಿ ಒಂದು ಸಂಭಾವ್ಯ ಸಚಿವರ ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಮೀಟಿಂಗ್ ಮುಗಿದಿದೆ. ಸಂಜೆಯ ಒಳಗಡೆ ಸಂಭಾವ್ಯ ಸಚಿವರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್. ನಾಳೆ ಜೂನ್ 3 ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಸಂಜೆ 4 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಅವರ ಜೊತೆಗೆ ಬಹುತೇಕ 10 ರಿಂದ 12 ನೂತನ ಸಚಿವರು, ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ಸೇರುವಂತಹ ನೂತನ ಸಚಿವರು ಅಲಾಂಗ್ ವಿತ್ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಖರ್ಗೆ ನಿವಾಸದಲ್ಲಿ ಸಭೆ ಬಳಿಕ ಸಚಿವರ ಪಟ್ಟಿ ಫೈನಲ್ ಆಗಿದೆ. ದೆಹಲಿಯ ಉನ್ನತ ಮೂಲಗಳಿಂದ ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 10 ರಿಂದ 12 ಸಚಿವರು, ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಫಸ್ಟ್ ಲಿಸ್ಟ್ ರೆಡಿಯಾಗಿದೆ. ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಯು.ಟಿ. ಖಾದರ್, ರಾಮಲಿಂಗಾರೆಡ್ಡಿ, ಎಂ.ಬಿ. ಪಾಟೀಲ್, ಕೆ.ಜೆ. ಜಾರ್ಜ್. ಇಂಟ್ರೆಸ್ಟಿಂಗ್ಲಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಬಹುತೇಕ ಕನ್ಫರ್ಮ್ ಇತ್ತು. ಅವರೇ ಹೇಳ್ಕೊಂಡಿದ್ರು, ಬಟ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಶ್ವರ ಖಂಡ್ರೆ, ಶಿವರಾಜ್ ತಂಗಡಗಿ, ರೂಪಾ ಶಶಿಧರ್ ಇವರುಗಳ ಹೆಸರನ್ನ ಹೈಕಮಾಂಡ್ ಫೈನಲ್ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟೋ ಜನ ನೂತನ ಸಚಿವರು ನಾಳೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಬಹುತೇಕ ಫೈನಲೈಸ್ ಆಗಿದೆ. ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧವಾಗಿದೆ. ಬರೋಬ್ಬರಿ 2 ಗಂಟೆಗಳ ಮೀಟಿಂಗ್ ಆಯಿತು ಖರ್ಗೆ ಅವರ ನಿವಾಸದಲ್ಲಿ. ಸಭೆಯ ಬಳಿಕ ಯಾರ್ಯಾರ ಹೆಸರನ್ನ ಶಿಫಾರಸು ಮಾಡಿದ್ರು, ಇಂಥವರನ್ನ ಸಚಿವರು ಮಾಡಿ ಅಂತ ಹೇಳಿದ್ರು, ಸಮುದಾಯವಾರು, ಪ್ರದೇಶವಾರು, ಜಾತಿವಾರು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಫೈನಲಿ ಒಂದು ಪಟ್ಟಿ ಸಿದ್ಧವಾಗಿದೆ. 33 ಸಚಿವ ಸ್ಥಾನಗಳ ಪೈಕಿ ನಾಳೆ 10 ರಿಂದ 12 ಜನ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಉಳಿದಂಥದ್ದು ನಿಧಾನಕ್ಕೆ ನೋಡ್ಕೊಳ್ಳೋಣ ಅಂತ.
ಫಸ್ಟ್ ಲಿಸ್ಟ್ ರೆಡಿಯಾಗಬೇಕು. ಅವರಿಗೆ ಯಾವ ಯಾವ ಪ್ರಬಲ ಖಾತೆಗಳು, ಪೋರ್ಟ್ಫೋಲಿಯೋಗಳು ಯಾವ್ದು ಅನ್ನುವಂಥದ್ದನ್ನು ಹಂಚಬೇಕಾಗತ್ತೆ. DK ಅವರ ಸಚಿವ ಸಂಪುಟವನ್ನ ಸೇರುವಂಥವರು ಯಾರ್ಯಾರು ಅನ್ನುವಂಥ ಒಂದು ಫೈನಲ್ ಲಿಸ್ಟ್ ನಾಳೆಯ ಮಟ್ಟಕ್ಕೆ ಸಿದ್ಧವಾಗಿದೆ. ಕೆಲವರು ಬಹಳ ಕಾನ್ಫಿಡೆಂಟ್ ಆಗಿದ್ರು, ನಮಗೆ ಸಿಗತ್ತೆ ಅಂತ. ಹಳೆ ಬೇರು ಹೊಸ ಚಿಗುರು ಫಾರ್ಮುಲಾ ಫಾಲೋ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಹಿರಿಯರಲ್ಲಿ ಕೆಲವರಿಗೆ ಮಣೆ ಹಾಕಿದ್ದಾರೆ. ಮತ್ತೆ ಹೊಸ ಮುಖಗಳು ಒಂದು 2-3 ಹೆಸರುಗಳನ್ನು ಬಿಟ್ಟರೆ ಹಳಬರು ಯಾರ್ಯಾರಿದ್ರು ಅವರಿಗೆ ಮತ್ತೆ ಮಣೆ ಹಾಕಿದ್ದಾರೆ. ಯಾರ್ಯಾರ ಹೆಸರುಗಳು ಹೋಗಿತ್ತು ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ರಾಹುಲ್ ಗಾಂಧಿಯವರೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವ್ರ ಜೊತೆ ಮಾತಾಡಿದ್ರಂತೆ. ಮಾತಾಡಿ ಒಪಿನಿಯನ್ಸ್ ಅನ್ನು ತಗೊಂಡು ಏನು ಲಾಭ ಏನು ಲೆಕ್ಕಾಚಾರ ಎಲ್ಲವನ್ನು ಕೂಡ ಅಳೆದು ತೂಗಿ ಒಂದು ಪಟ್ಟಿ ಸಿದ್ಧವಾಗಿದೆ. ನಾಳೆ ಆ 10ರಿಂದ 12 ಜನ DK ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಬಟ್ ಯಾರ್ಯಾರಿಗೆ ಯಾವ ಯಾವ ಖಾತೆ ಅನ್ನುವಂಥದ್ದನ್ನ ನಿಧಾನಕ್ಕೆ ಗೊತ್ತಾಗುತ್ತೆ ನಮಗೆ. ಯಾರು ಯಾವ ಖಾತೆಯನ್ನು ನಿಭಾಯಿಸ್ತಾರೆ, ಯಾರು ಯಾವ ಸಚಿವರು ಅನ್ನುವಂಥದ್ದು ಲೇಟರ್ ಆನ್ ಗೊತ್ತಾಗತ್ತೆ. ಹಿರಿತನ, ಅನುಭವ ಎಲ್ಲವನ್ನು ನೋಡಿ ಹಳಬರಿಗೆ ಮಣೆ ಹಾಕಿದ್ದಾರೆ. 1-2 ಹೊಸ ಹೆಸರುಗಳು ಕೇಳಿ ಬರ್ತಾ ಇದೆ. ಬಹುತೇಕ ಕನ್ಫರ್ಮ್ಡ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಾಳೆ ಸಂಜೆ 4 ಗಂಟೆ ಸುಮಾರಿಗೆ ರಾಜಭವನದಲ್ಲಿ DK ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ನಾಳೆ ಸಂಜೆಯ ಮುಹೂರ್ತದಲ್ಲಿ DK ಶಿವಕುಮಾರ್ ಅವರ ಪ್ರಮಾಣ ವಚನ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಗ್ಲಾಸ್ ಹೌಸ್ನಲ್ಲಿ ಭರ್ಜರಿ ತಯಾರಿ ನಡೀತಾ ಇದೆ. ಪೂರ್ವಾಭಿಮುಖವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಜೊತೆಗೆ ನಾವಾಗಲೇ ಹೇಳಿದಂತಹ 10ರಿಂದ 12 ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಪೂರ್ವಾಭಿಮುಖವಾಗಿ ವೇದಿಕೆ ನಿರ್ಮಾಣವಾಗಿದೆಯಂತೆ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ. ಎಲ್ಲ ಸಮುದಾಯದ ಸ್ವಾಮೀಜಿಗಳು ಹಾಜರಿರ್ತಾರೆ. ಅವರ ಸಮ್ಮುಖದಲ್ಲಿ DK ಶಿವಕುಮಾರ್ ಪ್ರಮಾಣ ವಚನ. ಎಲ್ಲ ಮಠಾಧಿಪತಿಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್. ನಾಳೆ ಸಂಜೆ 4:05 ಆ ಹೊತ್ತಿಗೆ ಆ ಮುಹೂರ್ತದಲ್ಲಿ DK ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಇದ್ದಂತಹ ಒಂದು ಪದ್ಧತಿಯನ್ನು ಮುರಿದಿದ್ದಾರೆ. ವೆಸ್ಟ್ ಫೇಸಿಂಗ್ ಇರ್ತಾ ಇತ್ತು ಇಷ್ಟು ದಿವಸ. ಲೋಕಭವನದಲ್ಲಿ ಯಾರೇ ಪ್ರಮಾಣ ವಚನ ತಗೊಂಡಿದ್ರು ಪಶ್ಚಿಮಾಭಿಮುಖವಾಗಿ ತಗೊಳ್ತಾ ಇದ್ರು. DK ಶಿವಕುಮಾರ್ ಬಹಳ ರಿಲಿಜಿಯಸ್ ಪರ್ಸನ್. ಹಿಂದೂ ಧರ್ಮ, ದೇವತೆ, ದೇವರು, ಆಚರಣೆ, ಶ್ರದ್ಧೆ, ನಂಬಿಕೆ ಇದೆಲ್ಲ ಬಹಳ ನಡ್ಕೊಳ್ತಿರ್ತಾರೆ DK ಶಿವಕುಮಾರ್. ಹೀಗಾಗಿ ಕೆಲವು ಮಠಾಧಿಪತಿಗಳು ಅವರು ನಡೆದುಕೊಳ್ಳುವಂತಹ ನೊಣಮೇನಕೆರೆ ಅಜ್ಜಯ್ಯ,
ಅವರೆಲ್ಲರನ್ನು ಕೇಳಿರ್ತಾರೆ. ಅವರ ಮುಖೇನವೇ ಇವರು ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವರ ನಂಬಿಕೆಯ ಅನುಸಾರ ಲೋಕಭವನದಲ್ಲಿ ಗ್ಲಾಸ್ ಹೌಸ್ನಲ್ಲಿ ಪೂರ್ವಾಭಿಮುಖವಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪೂರ್ವಾಭಿಮುಖವಾಗಿ ನಿರ್ಮಾಣ ಮಾಡಿರುವಂಥ ವೇದಿಕೆಯಲ್ಲಿ ನಿಂತು ಡಿ ಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ.